ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅಸ್ವಸ್ಥರಾಗಿದ್ದಾರೆ. ಕಾರ್ಯಕ್ರಮ ಒಂದರಲ್ಲಿ ಇವರು ಪಾಲ್ಗೊಂಡಿದ್ದಾರೆ. ಆ ಸಂದರ್ಭದಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಕುಸಿದು ಬಿದ್ದಿದ್ದಾರೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಪಾಲ್ಗೊಂಡಿರ್ತಾರೆ. ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ ಇದು. ಏಕಾಏಕಿ ಸಂತೋಷ್ ಹೆಗಡೆ ಕುಸಿದು ಬಿದ್ದಿದ್ದಾರೆ. ಕೂಡಲೇ ಪೊಲೀಸ್ ವಾಹನದಲ್ಲೇ ವಿಕ್ರಮ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿದ್ದಾರೆ ವಿಕ್ರಮ್ ಆಸ್ಪತ್ರೆ ವೈದ್ಯರು. ಯಾಕಂದ್ರೆ ಇತ್ತೀಚಿನ ಬೇಸಿಗೆ ಬಿಸಿಲು ಆ ರೀತಿಯಾಗಿ ಅಸ್ವಸ್ಥಗೊಳ್ಳುವಂತಹ ಪರಿಸ್ಥಿತಿಯನ್ನ ಕ್ರಿಯೇಟ್ ಮಾಡಿದೆ. ಸೊ ಹಾಗಾಗಿ ಈಗ ಶುಗರ್ ಲೆವೆಲ್ ಕಡಿಮೆ ಆದಂತಹ ಹಿನ್ನೆಲೆಯಲ್ಲಿ ಸಂತೋಷ್ ಹೆಗಡೆ ಅವರು ಅಸ್ವಸ್ಥಗೊಂಡಿದ್ದಾರೆ. ಸಂತೋಷ್ ಹೆಗಡೆ ಅವರ ಆರೋಗ್ಯ ಈಗ ಸ್ಥಿರವಾಗಿದೆ ಅಂತ ಹೇಳಿ ವೈದ್ಯರು ಕೂಡ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಜೊತೆಗೆ ಕುಟುಂಬಸ್ಥರು ಕೂಡ ಜೊತೆಗೆ ಇದ್ದಾರೆ. ನ್ಯೂಸ್ 18 ಕನ್ನಡಕ್ಕೆ ಮಾಹಿತಿ ಸಿಕ್ಕಿದೆ. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಹಮ್ಮಿಕೊಂಡಿದ್ದಂತಹ ಕಾರ್ಯಕ್ರಮದಲ್ಲಿ ಸಂತೋಷ್ ಹೆಗಡೆ ಅವರು ಪಾಲ್ಗೊಂಡಿದ್ರು. ಆ ಸಂದರ್ಭದಲ್ಲಿ ಅಸ್ವಸ್ಥಗೊಂಡಿದ್ದಾರೆ. ತಕ್ಷಣ ಅವರನ್ನ ಅಲ್ಲೇ ಇದ್ದಂತಹ ಪೊಲೀಸ್ ವಾಹನದಲ್ಲೇ ವಿಕ್ರಮ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಚಿಕಿತ್ಸೆ ಕೊಟ್ಟ ಬಳಿಕ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿದೆ. ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳಿ ವೈದ್ಯರು ಹಾಗೆ ಕುಟುಂಬಸ್ಥರು ಈಗ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಕೊಂಡಜ್ಜಿ ಬಸಪ್ಪ ಸಭಾಂಗಣದಲ್ಲಿ ನಡೀತಾ ಇದ್ದಂತಹ ಕಾರ್ಯಕ್ರಮ ಇದು. ಈ ಕಾರ್ಯಕ್ರಮಕ್ಕೆ ಸಂತೋಷ್ ಹೆಗಡೆ ಅವರಿಗೆ ಆಹ್ವಾನಿಸಲಾಗಿತ್ತು. ಹಾಗಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಬೇಕು ಅಥವಾ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ನಿವೃತ್ತ ಲೋಕಾಯುಕ್ತ ನ್ಯಾಯಮೂರ್ತಿ ಆಗಿರುವಂತಹ ಸಂತೋಷ್ ಹೆಗಡೆ ಅವರು ಕೂಡ ಕಾರ್ಯಕ್ರಮಕ್ಕೆ ಹಾಜರಾಗಿದ್ರು. ಅದಾದ ಮೇಲೆ ಕಾರ್ಯಕ್ರಮದಲ್ಲಿ ಮಾತನಾಡ್ತಾ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಅವರ ಆರೋಗ್ಯದಲ್ಲಿ ಏರುಪೇರು ಕಂಡಿದೆ. ಜೊತೆಗೆ ಶುಗರ್ ಲೆವೆಲ್ ಕೂಡ ಕಡಿಮೆ ಆಗಿತ್ತು ಅನ್ನುವಂತಹ ಕಾರಣಕ್ಕೆ ಅವರು ವೇದಿಕೆ ಮೇಲೆಯೇ ಕುಸಿದು ಬಿದ್ದಿದ್ದಾರೆ. ಅಲ್ಲೇ ಇದ್ದಂತಹ ಪೊಲೀಸ್ ವಾಹನದಲ್ಲೇ ಅವರನ್ನ ವಿಕ್ರಮ್ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಜೊತೆಗೆ ಈಗ ಅವರ ಆರೋಗ್ಯ ಸ್ಥಿರವಾಗಿದೆ ಅನ್ನುವಂತಹ ಮಾಹಿತಿ ಸಿಕ್ಕಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸಂತೋಷ್ ಹೆಗಡೆ ಅವರು ಏಕಾಏಕಿ ಕುಸಿದು ಬಿದ್ದಿದ್ರು. ಈಗ ಅವರ ಆರೋಗ್ಯ ಸ್ಥಿರವಾಗಿದೆಯಾ, ಚೇತರಿಸಿಕೊಂಡಿದ್ದಾರಾ? ಎಸ್ ಚಿತ್ರ, ಈಗ ಸದ್ಯ ವೈದ್ಯರೇ ಹೇಳುವಂತೆ ವಿಕ್ರಮ್ ಹಾಸ್ಪಿಟಲ್ ಅಲ್ಲಿ ಈಗ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇರುವಂತಹ ನಿವೃತ್ತ ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಆರೋಗ್ಯ ಸ್ಥಿರವಾಗಿದೆ. ಸದ್ಯ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತೇಳಿ ಅಲ್ಲ ವೈದ್ಯರೇ ಕೂಡ ಹೇಳ್ತಾ ಇರುವಂತದ್ದು. ಅಂದ್ರೆ ಅವರ ಶುಗರ್ ಲೆವೆಲ್ ಕಡಿಮೆ ಆದಂತ ಹಿನ್ನೆಲೆಯಲ್ಲಿ ಆ ಒಂದು ಕಾರ್ಯಕ್ರಮದಲ್ಲಿ ಒಂದು ವಾಮಿಟ್ ಅನ್ನ ಮಾಡ್ಕೊಂಡು ಮೊದಲು, ಆ ನಂತರ ನಾನು ಮನೆಗೆ ಹೋಗ್ತೀನಿ ಅಂತೇಳಿ ಅವರು ಮೆಟ್ಲನ್ನ ಇಳಿಯುವಂತಹ ಸಂದರ್ಭದಲ್ಲಿ ಕೂಡಲೇ ಕುಸಿದು ಬಿದ್ದಾಗ ಅವರನ್ನ ಅಲ್ಲಿ ಇದ್ದಂತಹ ಸ್ಪೀಕರ್ ಯುಟಿ ಖಾದರ್ ಅವರೇ, ಅಲ್ಲಿ ಆಂಬುಲೆನ್ಸ್ ಇರಲಿಲ್ಲ. ಹೀಗಾಗಿ ಅವರು ತಮ್ಮ ಕಾರಲ್ಲೇ ವಿಕ್ರಮ್ ಆಸ್ಪತ್ರೆಗೆ ಅವರು ಶಿಫ್ಟ್ ಮಾಡಿರುವಂತದ್ದು. ಅಂದ್ರೆ PGR ಸಿಂಧೆ ಅವರ ಸ್ಕೌಟ್ಸ್ ಅಂಡ್ ಗೈಡ್ಸ್ ವತಿಯಿಂದ ಇವತ್ತು ಅಭಿನಂದನಾ ಕಾರ್ಯಕ್ರಮವನ್ನ ಇವತ್ತು ಹಮ್ಮಿಕೊಳ್ಳಾಯಿತು. ಆ ಒಂದು ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಈ ಒಂದು ಘಟನೆ ನಡೆದಿರುವಂತದ್ದು. ಕೂಡಲೇ ಅವರನ್ನ ಕಾರಲ್ಲಿ ಆಸ್ಪತ್ರೆಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಟ್ಟಂತಹ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅಂತ ಕೂಡ ಅವರ ವೈದ್ಯರು ಕೂಡ ಹೇಳ್ತಾ ಇರುವಂತದ್ದು. ಆ ನಿಟ್ಟಿನಲ್ಲಿ ಖುದ್ದಾಗಿ ಸ್ಪೀಕರ್ ಖಾದರ್ ಅವರೇ ಆಸ್ಪತ್ರೆಗೆ ವಿಸಿಟ್ ಮಾಡಿದ್ದಾರೆ. ಮತ್ತೆ ಅವರ ಆರೋಗ್ಯದ ಬಗ್ಗೆ ವೈದ್ಯರಿಂದಲೂ ಕೂಡ ಮಾಹಿತಿಯನ್ನ ಪಡ್ಕೊಂಡಿದ್ದಾರೆ. ಯಾವುದೇ ರೀತಿ ತೊಂದರೆ ಇಲ್ಲ, ಯಾರು ಕೂಡ ಭಯಪಡುವಂತಹ ಸಮಸ್ಯೆ ಇಲ್ಲ ಅನ್ನೋದ್ರ ಬಗ್ಗೆ ಈಗ ಸ್ಪೀಕರ್ ಯುಟಿ ಖಾದರ್ ಅವರೇ ಹೇಳ್ತಾ ಇರುವಂತದ್ದು. ಈ ಸದ್ಯಕ್ಕೆ ಪ್ರಮುಖವಾಗಿ ಅಂದ್ರೆ ನೀವು ಇವತ್ತು ಮಧ್ಯಾಹ್ನ ಅಂದ್ರೆ ಸುಮಾರು 12 ಗಂಟೆ ವೇಳೆಗೆ ಅವರು ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ರು. ಅಂದ್ರೆ ಸ್ಕೌಟ್ಸ್ ಅಂಡ್ ಗೈಡ್ಸ್ ಒಂದು ಕಾರ್ಯಕ್ರಮವನ್ನು ಇಟ್ಕೊಳ್ಳಲಾಗಿತ್ತು. ಹೀಗಾಗಿ ಅವರು ಭಾಷಣವನ್ನ ಮಾಡಿದರೆ, ಭಾಷಣವನ್ನು ಮಾಡಿದಂತ ನಂತರದಲ್ಲಿ ಅವರಿಗೆ ವಾಮಿಟ್ ಬಂದಿದೆ. ವಾಮಿಟ್ ಆದಂತ ನಂತರ ಸ್ವಲ್ಪ ಸುಸ್ತಾದಂಗೆ ಕಂಡಿದ್ದು. ಅವರು ನಾವು ಮನೆಗೆ ಹೋಗ್ತೀವಿ ಅಂತ ಹೇಳಿದ್ದಾರೆ. ಆಗ ಕೂಡಲೇ ಅವರು ಹೋಗುವಂತ ಸಂದರ್ಭದಲ್ಲಿ ಅವರು ಕುಸಿದು ಬಿದ್ದಿರುವಂತದ್ದು. ಕೂಡಲೇ ಅವರನ್ನ ಸ್ಪೀಕರ್ ಖಾದರ್ ಅವರು ಆಸ್ಪತ್ರೆಗೆ ಶಿಫ್ಟ್ ಮಾಡಿದರೆ. ಜೊತೆ ಈಗ ಅವರ ಆರೋಗ್ಯ ಸ್ಥಿರವಾಗಿದೆ ಅಂತ ಹೇಳ್ತಾ ಇರುವಂತದ್ದು. ಗಂಗಾಧರ್, ಇನ್ನು ಕೂಡ ಸಂತೋಷ್ ಹೆಗಡೆ ಅವರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ. ಇವತ್ತು ಡಿಸ್ಚಾರ್ಜ್ ಆಗಬಹುದಾ ಅಥವಾ ಇವತ್ತು ಒಂದು ದಿನ ಆಸ್ಪತ್ರೆಯಲ್ಲೇ ಇದ್ದು ನಾಳೆ ಡಿಸ್ಚಾರ್ಜ್ ಆಗುವಂತಹ ಸಾಧ್ಯತೆ ಇದೆಯಾ? ಆ ಬಗ್ಗೆ ಏನಾದ್ರೂ ಮಾಹಿತಿ? ಸದ್ಯಕ್ಕೆ ಅಂದ್ರೆ ಈಗ ಅವರ ವೈದ್ಯರು ಹೇಳುವಂತದ್ದು ಇವತ್ತು ಆ ಕಂಡೀಷನ್ ನೋಡ್ಕೊಂಡು ಇವತ್ತು ಟ್ರೀಟ್ಮೆಂಟ್ ಅನ್ನ ಕೊಟ್ಟು ಇವತ್ತು ಆಸ್ಪತ್ರೆಯಲ್ಲೇ ಅವರನ್ನ ಟ್ರೀಟ್ಮೆಂಟ್ ಅನ್ನ ಕಂಟಿನ್ಯೂ ಮಾಡ್ತಾರೆ. ನಾಳೆ ಅವರ ಕಂಡೀಷನ್ ನೋಡ್ಕೊಂಡು ನಾಳೆ ಅವರ ಡಿಸ್ಚಾರ್ಜ್ ಮಾಡುವಂತ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಅವರ ಆರೋಗ್ಯ ಸ್ಥಿರವಾಗಿದೆ. ಎಲ್ಲ ಒಂದು ಮೆಡಿಸಿನ್ ಕೊಡಲಾಗಿದೆ. ಶುಗರ್ ಲೆವೆಲ್ ಮಾತ್ರ ಅವರಿಗೆ ಕಡಿಮೆ ಆದ್ರಿಂದ ಈ ರೀತಿ ಸಮಸ್ಯೆ ಆಗಿದೆ. ಯಾಕಂದ್ರೆ ಅವರು ಆಲ್ರೆಡಿ ಶುಗರ್ ವಿಚಾರದ ಬಗ್ಗೆ ಅವರು ಒಂದು ಟ್ಯಾಬ್ಲೆಟ್ ಅನ್ನ ಮೊದಲಿಂದಲೂ ಕೂಡ ತೆಗೆದುಕೊಳ್ತಾ ಇದ್ರು ಅಂತ ಹೇಳಲಾಗ್ತಿರುವಂತದ್ದು. ಹೀಗಾಗಿ ಕಾರ್ಯಕ್ರಮಕ್ಕೆ ಹೋದಂತ ಸಂದರ್ಭದಲ್ಲಿ ಅದೇ ರೀತಿಯಾದಂತಹ ಸಮಸ್ಯೆ ಕಾಣಿಸ್ಕೊಂಡಿದೆ. ಆ ಕೂಡಲೇ ಅವರು ಎಚ್ಚೆತ್ಕೊಂಡು ಸಿಬ್ಬಂದಿ ಮತ್ತೆ ಸ್ಪೀಕರ್ ಅವರು ಒಂದು
ಅಲರ್ಟ್ ಆಗಿ ಅವರನ್ನ ಆಸ್ಪತ್ರೆಗೆ ಕೂಡಲೇ ಶಿಫ್ಟ್ ಮಾಡಿದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ. ಯಾಕಂದ್ರೆ ಪ್ರಮುಖವಾಗಿ ಅರಮನೆ ರಸ್ತೆಯ ರೆಡಿಷನ್ ಹೋಟೆಲ್ ಮುಂಭಾಗದಲ್ಲಿರುವಂತಹ ಕೊಂಡಜ್ಜಿ ಬಸಪ್ಪ ಸಭಾಂಗಣ ಅಂತ ಏನಿದೆ ಅಲ್ಲೇ ಕಾರ್ಯಕ್ರಮ ಆಗ್ತಾ ಇತ್ತು. ಕೂಡಲೇ ಒಂದೇ ರಸ್ತೆಯಲ್ಲಿ ಜೀರೋ ಟ್ರಾಫಿಕ್ ಮಾಡ್ಕೊಂಡಿದ್ದಾರೆ. ಅಲ್ಲಿ ನಂತರ ಪೊಲೀಸರು ಕೂಡ ಅಲರ್ಟ್ ಮಾಡ್ಕೊಂಡು ಅವರನ್ನ ವಿಕ್ರಮ್ ಹಾಸ್ಪಿಟ್ಲಿಗೆ ಶಿಫ್ಟ್ ಮಾಡಿರೋದ್ರಿಂದ ಅನಂತರ ಕೂಡಲೇ ಅಲ್ಲಿ ವೈದ್ಯರು ಕೂಡ ಇದ್ದಂತ ಕೂಡಲೇ ಅಲ್ಲೇ ತಕ್ಷಣವಾಗಿ ಅವರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಟ್ರೀಟ್ಮೆಂಟ್ ಕೊಟ್ಟಂತ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರು ಕೂಡ ಅಲ್ಲೇ ಇದ್ರು. ಅಂದ್ರೆ ಅವರು ಕೂಡ ಅಲ್ಲಿ ಕುಟುಂಬಸ್ಥರು ಕೂಡ ಆಸ್ಪತ್ರೆಗೆ ಬಂದಿದ್ದಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿ ಸಮಸ್ಯೆ ಇಲ್ಲ ಅಂತ ಹೇಳಿ ಈಗ ವೈದ್ಯರು ಕೂಡ ಹೇಳ್ತಾ ಇರುವಂತದ್ದು. ಮತ್ತೆ ಅವರ ನ್ಯೂಸ್ ಏಟಿನ್ ಕನ್ನಡ ಜೊತೆ ಮಾತನಾಡುವ ಸಂದರ್ಭದಲ್ಲಿ ಅವ್ರ ಕುಟುಂಬಸ್ಥರು ಹೇಳಿದ್ರೆ ಸಂತೋಷ್ ಹೆಗಡೆ ಅವರು ಆರಾಮಿದ್ದಾರೆ, ಯಾವುದೇ ರೀತಿಯಾದ ಸಮಸ್ಯೆ ಇಲ್ಲ ಅಂತ ಹೇಳಿ ಅವ್ರ ಕುಟುಂಬಸ್ಥರು ಕೂಡ ಹೇಳಿರುವಂತದ್ದು. ಚೈತ್ರ, ಗಂಗಾಧರ್, ಈಗ ಸಂತೋಷ್ ಹೆಗ್ಡೆ ಅವರಿಗೆ ಮೊದಲಿಂದಲೂ ಕೂಡ ಶುಗರ್ ಇದೆ. ಸೊ ಆಗಾಗ ಶುಗರ್ ಲೆವೆಲ್ ಡೌನ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ಅದರಲ್ಲೂ ಈಗ ನಾವು ವೆದರ್ ನೋಡ್ಬೋದು, ಬಿರು ಬಿಸಿಲು. ಈ ಬಿರು ಬಿಸಿಲಿಗೆ ಯುವಕರು ಸಹ ಮೂರ್ಛೆ ಹೋಗ್ತಾ ಇದ್ದಾರೆ. ಸೊ ಹಾಗಾಗಿ ಇದೇ ಒಂದು ಬಿಸಿಲು ಕಾರಣ ಇರಬಹುದಾ ಪಾಪ ಅವರಿಗೆ ಆಯಾಸ ಆಗೋದಕ್ಕೆ ಅಂತ? ಚೈತ್ರ, ಇರಬಹುದು. ಅಂದ್ರೆ ಈಗ ವೈದ್ಯರು ಹೇಳುವಂತ ಪ್ರಕಾರವಾಗಿ ತುಂಬಾ ಆಯಾಸಗೊಂಡಿದ್ರು, ಸುಸ್ತಲ್ಲಿದ್ರು ಅಂತ ಕೂಡ ಅಂದ್ರೆ ಕಾರ್ಯಕ್ರಮಕ್ಕೆ ಬಂದಂತ ಸಂದರ್ಭದಲ್ಲಿ ಈಗ ಅವರಿಗೆ ಒಂದು ವಯಸ್ಸಿನ ಒಂದು ಕಾರಣ ಕೂಡ. ಓಕೆ ಗಂಗಾಧರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತೆ ನಿಮ್ಮನ್ನ ಮಾತನಾಡಿಸ್ತೀನಿ. ಸ್ಟೇಜ್ ಅಲ್ಲಿ ಅವರು ಸ್ಪೀಚ್ ಕೊಡಬೇಕಾಗಿತ್ತು. ಸ್ವಲ್ಪ ಸ್ಲೋ ಆಗಿ ಅವರು ಸ್ಪೀಚ್ ಕೊಡ್ತಾ ಇದ್ರು. ಅದಾದ ನಂತರ ಅವ್ರು ಹೋಗಿ ಸೀಟಲ್ಲಿ ಕೂತ್ಕೊಳ್ಳುವಾಗ 2 ಸತಿ ವಾಮಿಟ್ ಮಾಡಿದ್ರು. ಅದು ವಾಮಿಟಿಂಗ್ ಅವರು ಟ್ರಿಕಲ್ ಆಗ್ತಾ ಇತ್ತು. ಹಾಗೆ ಅವ್ರಿಗೇನೋ ಅನ್ಕಂಫರ್ಟಬಲ್ ಆಗಿ ಸ್ಟೇಜ್ ಮೇಲೆ ವಾಮಿಟ್ ಮಾಡಿಕೊಂಡು ವಾಂಟೆಡ್ ಟು ಗೋ ಔಟ್ ಆಫ್ ದ ಸ್ಟೇಜ್ ಅನಿಸುತ್ತೆ. ಅಲ್ಲಿ ಹೋಗುವಾಗ ಕೊಲಾಪ್ಸ್ ಆಗ್ತಾ ಇತ್ತು. ನಮ್ಮ ಸ್ಕೌಟ್ನವರು ಇಮಿಡಿಯೇಟ್ಲಿ ಅವ್ರಿಗೆ ಸಪೋರ್ಟ್ ಮಾಡಿ ಅವ್ರನ್ನ ನಿಧಾನವಾಗಿ ಕಡೆ ಕೂರಿಸಿದ್ರು. ಅದೊಂದು ಒಳ್ಳೆ ಇದಾಯಿತು. ನಂತರ ಅವರು ಕೂರುವಾಗಲೇ ಮೈಂಡಾಗಿ ಅರೆಸ್ಟ್ ಆಯಿತು. ಸೊ ದೇರ್ ವಾಸ್ ನೋ ಪಲ್ಸಸ್ ಏನು ಇರಲಿಲ್ಲ ಅಲ್ಲಿ. ಸೊ ಇಮಿಡಿಯೇಟ್ಲಿ ಕಾದರ್ ಬಾಯ್ ಬಂದ್ಬಿಟ್ಟು ಇಮಿಡಿಯೇಟಾಗಿ ಅವ್ರನ್ನ ಎತ್ತಿದ್ರು, ಇದು ಮಾಡಿದ್ರು. ಆಮೇಲೆ ನಾನು ಅಲ್ಲಿ ಹೋದಾಗ ಸ್ವಲ್ಪ ಅರೆಸ್ಟ್ ಆಗಿರೋ ಸನ್ನಿವೇಶ, ಎಕ್ಸ್ಟರ್ನಲ್ ಕಾರ್ಡಿಯಕ್ ಮಸಾಜ್ ಒಂದು ಕೊಟ್ಟಾಗ ಅವರು ಸಡನ್ನಾಗಿ ವಿಟ್ನೆಸ್ ಕಾರ್ಡಿಯಕ್ ಅರೆಸ್ಟ್ ಆಗಿರೋದ್ರಿಂದ ಅದು ರಿಕವರಿ ಆದರು. ಆಮೇಲೆ BP ಲೋ ಇತ್ತು ಅಂತ ಹೇಳಿ ಕಾಲೆಲ್ಲನೂ ಲಿಫ್ಟ್ ಮಾಡಿಕೊಂಡು ಹಾಗೆ ಸೇಫಾಗಿ ಶುರು ಮಾಡಿದ್ದಾರೆ. ಆ್ಯಂಡ್ ಆನ್ ದ ವೇ ಜರ್ನಿಯಲ್ಲೇ ಇವ್ರನ್ನ ರೆಕಗ್ನೈಸ್ ಮಾಡಿ ಮಾತಾಡಿದ್ದಾರೆ ಜಸ್ಟಿಸ್ ಸಂತೋಷ್ ಹೆಗ್ಡೆ ಸರ್. ಸೊ ಈಗ ಇಲ್ಲಿ ಬಂದ ಕೂಡಲೇ ಆಲ್ಮೋಸ್ಟ್ ರಿಕವರಿ ಆಗ್ತಾ ಇತ್ತು. ಸಂಜೆ ಗೌರವಾರ್ಪಣೆ ಕಾರ್ಯಕ್ರಮ ಇತ್ತು. ಭಾಷಣ ಮಾಡಿ ಕೂತ್ಕೊಂಡು ಸ್ವಲ್ಪ ಹೊತ್ತಾಗುವವರೆಗೆ ವಾಂತಿ ಮಾಡಿದ್ರು. ಅದಕ್ಕಾಗಿ ಅವರು ಮನೆಗೆ ಅಂತ ನಡ್ಕೊಂಡು ಹೋಗುವಾಗ ಸ್ಟೇಜಿನಲ್ಲೇ ಅವರು ಸ್ವಲ್ಪ ವೀಕ್ನೆಸ್ ಆಗಿ ಬಿದ್ದು ಕೊಲಾಪ್ಸ್ ಆಗಿ ಕೆಳಗೆ ಬಿದ್ದರು. ಸ್ವಲ್ಪ ಇದು ಗಂಭೀರತೆ ಅರ್ಥ ಮಾಡಿಕೊಂಡು ಡಾಕ್ಟರ್ ನಾಗೆ ರಮೇಶ್ ಅವರು ಸೀರಿಯಸ್ ಪ್ರಯತ್ನ ಪಟ್ಟು ತಕ್ಷಣವೇ ಆ ಪರಿಸ್ಥಿತಿಯನ್ನು ನೋಡಿ ಅವರು ನಾವು ಬಹುಶಃ ಆ್ಯಂಬುಲೆನ್ಸ್ ಇರಲಿಲ್ಲ, ನನ್ನ ವಾಹನ ಇದೆ, ಅದರಲ್ಲಿ ನಾವು ಬಹುಶಃ ತಂದು ಇಲ್ಲಿ ಈಗ ಅವರು ಚಿಕಿತ್ಸೆ ಪಡೀತಿದ್ದಾರೆ. ಈಗ ಅವರು ಆರಾಮಾಗಿದ್ದಾರೆ, ಹುಷಾರಾಗಿದ್ದಾರೆ. ಅವರ ಮನೆಯವರು ಕೂಡ ಬಂದಿವತ್ತು ಕೊಟ್ಟಿದ್ದಾರೆ. ಇಸ್ ಫೈನ್, ಅವ್ರು ಮಾತಾಡ್ತಾರೆ, ಮತ್ತೆಲ್ಲ ವಿಚಾರ ಡಾಕ್ಟರ್ ಹೇಳಿದ್ದಾರೆ. ಡಾಕ್ಟರ್ ಇವತ್ತು ಟೆಸ್ಟ್ ಮಾಡಿ. ಗಂಗಾಧರ್, ಇದ್ರ ಬಗ್ಗೆ ಮಾತನಾಡ್ತಾ ಇದ್ವಿ ನಾವು. ಸಂತೋಷ್ ಹೆಗ್ಡೆ ಅವರು ಮನೆಯಿಂದ ಹೊರಡಬೇಕಾದ್ರೆ ಆರಾಮಾಗಿದ್ರಾ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಮತ್ತೊಮ್ಮೆ ಸಂಪರ್ಕ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಸಂತೋಷ್ ಹೆಗ್ಡೆ ಅವರು ಮನೆಯಿಂದ ಹೊರಟಾಗ ಆರಾಮಾಗಿದ್ರು. ಆದರೆ ವೇದಿಕೆಯ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಂತಹ ಸಮಯದಲ್ಲಿ ಏಕಾಏಕಿ ಅವರಿಗೆ ಶುಗರ್ ಲೆವೆಲ್ ಕಮ್ಮಿ ಆಗಿದೆ. ತದನಂತರ ಅವರು ವಾಮಿಟ್ ಮಾಡ್ಕೊಂಡಿದ್ದಾರೆ, ಅಸ್ವಸ್ಥರಾಗಿದ್ದಾರೆ. ಕೂಡಲೇ ಎಚ್ಚೆತ್ತಂತಹ ಸ್ಪೀಕರ್ UT ಖಾದರ್ ಅವರು ಅಲ್ಲೇ ಇದ್ದಂತಹ ಪೊಲೀಸ್ ವಾಹನದಲ್ಲೇ ಪಕ್ಕದಲ್ಲಿದ್ದಂತಹ ವಿಕ್ರಮ್ ಆಸ್ಪತ್ರೆಗೆ ಅವರನ್ನು ದಾಖಲು ಮಾಡಿದ್ದಾರೆ. ದಾಖಲು ಮಾಡಿದ ಬಳಿಕ ವೈದ್ಯರು ಕೂಡ ಅಲರ್ಟ್ ಆಗಿ ಅಲ್ಲಿ ತುರ್ತು ಚಿಕಿತ್ಸೆಯನ್ನು ಕೂಡ ನೀಡಿದ್ದಾರೆ ಅವರಿಗೆ. ಅದಾದ ಮೇಲೆ ಅವರ ಆರೋಗ್ಯದಲ್ಲಿ ಚೇತರಿಕೆ ಕಂಡಿರುವಂಥದ್ದು. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಂಗಾಧರ್. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗಾಧರ್, ಮನೆಯಿಂದ ಹೊರಟಾಗ ಸಂತೋಷ್ ಹೆಗ್ಡೆ ಅವರ ಒಂದು ಮತ್ತೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ಪ್ರಯತ್ನ ಮಾಡ್ತೀವಿ. ಒಟ್ಟಾರೆಯಾಗಿ ಸಂತೋಷ್ ಹೆಗ್ಡೆ ಅವರ ಆರೋಗ್ಯದಲ್ಲಿ ಈಗ ಚೇತರಿಕೆ ಕಂಡಿದೆ, ಸ್ಥಿರವಾಗಿದೆ. ವೈದ್ಯರು ಕೂಡ ಈಗ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಅವರಿಗೆ ಅತಿಯಾದ ಆಯಾಸ ಆಗಿತ್ತು, ಜೊತೆಗೆ BP ಲೋ ಆಗಿತ್ತು, ಶುಗರ್ ಕೂಡ ಲೋ ಆಗಿತ್ತು. ಸೊ ಹಾಗಾಗಿ ಅವರಿಗೆ ಚಿಕಿತ್ಸೆಯನ್ನು ನೀಡಿದ್ದೀವಿ ಅಂತ ಹೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ.